ನೀವು ಎಷ್ಟು ಗಂಟೆಗೆ ಹೋದ್ರಿ ಅಲ್ಲಿ? 10 ಗಂಟೆಗೆ ಹೋಗೋದು. ಹಾಂ, ಓಕೆ. 10 ಗಂಟೆಗೆ ಹೋದವರು ಎಷ್ಟು ಜನ ಒಟ್ಟು ಸೇರಿ ಹೋಗಿದ್ದು? 14 ಜನ ಹೋಗೋದು. ಹಾಂ, ಎಲ್ಲ ಒಂದೇ ಫ್ಯಾಮಿಲಿಯವರ? ಎಲ್ಲ ಒಂದೇ ಫ್ಯಾಮಿಲಿ. ಹಾಂ ಹಾಂ ಹಾಂ. ಆ ನಂತರ ನಿಮಗೆ ಹೋದ ನಂತರ ಒಂದೇ ಸಲ ನೀರು ಬಂತ, ಹೇಗೆ ಅದು? ನಾವೆಲ್ಲ ಹೆಕ್ಕಿ ಇಕ್ಕಿ ಗೊತ್ತಿಳಿ ನೀರು ಬಂದು ನೀರು ಬಂದು ಒಂದು ಸುಳಿ ಹಾಕಿ ಎಲ್ಲರೂ ಕೇಳೋ. ಎಲ್ರಿಗೂ ಸಹಜವಾಗಿ ಸ್ವಲ್ಪ ಸ್ವಲ್ಪ ಈಜು ಬರ್ತದ ಅಂತ? ಈಜು ಬರ್ತದೆ ಅಂದರೆ ಈಜು ಬರುವಂಗಾಗಲಿಲ್ಲ. ನಿಮ್ಮಂಗೆ 7 ಗಂಡಸರಿದ್ರು. ಒಬ್ಬ ತಾಯಿ ಒಟ್ಟಿಗಿದ್ದ, ಒಬ್ಬ ಹೆಂಡತಿ ಒಟ್ಟಿಗಿದ್ದ. ಹೆಂಡತಿ ತಾಯಿ ಬಿಡು ಹೋದ ಬಿಟ್ಟೆ ಅಂದರೆ ಅದು ಏಕಾಏಕಿ ನೀರು ಬಂತ ಅಂತ? ನೀರು ಜಾಸ್ತಿ ಅಬ್ಬರ ಬಂತ, ಹೇಗೆ ಅದು? ಮತ್ತೆ ನೀವು ಕಾಯಮ್ಮಾಗಿ ಹೀಗೆ ಅದನ್ನು ಹೆಕ್ಲಿಕ್ಕೆ ತೆಗಿಲಿಕ್ಕೆ ಹೋಗುವವರು ಏನು ಹೊಸದಾಗಿ ಹೋದವರೇ ಯಾರು ಅಲ್ಲ? ಹೌದು. ಆದರೆ ಅದರಲ್ಲಿ ಸಮಸ್ಯೆ ಆಯಿತು, ನಿಮಗೆ ಗೊತ್ತಾಗಲಿಲ್ಲ ಅದು? ನೀರು ಬಂತು ಅಂತೇಳಿ ನಾವು ಈಚೆ ಈಜು ಬರ್ಬೇಕಂತ ಬಂದು ಸಡನ್ ನೀರು ಬಂತು ಕಳೆದು. ಓಕೆ. ಅದಂದರೆ ನೀರು ಎಲ್ಲರನ್ನೂ ತಂಸಾಕೋದು. ಹೌದು, ಎಲ್ಲರೂ ತಂಸಾಕೋದು. ಒಬ್ಬಳು ಈಜ್ಕೊ ಬಂದು ನಾವು 7 ಮಂದಿ ನಾವು ಓದೋದಿಲ್ಲ, ಬಡ್ಕೊಂಡು ಬಂದು ಸ್ವಲ್ಪ ಒಂದು ದೋಣಿ ಹುಡುಗ ಬಂದ ನಮ್ಮ ಕಾಪಾಡೋದು. ಸರ್ ಮನೆಯಿಂದ ಒಂದು 12 ಗಂಟೆ ಬಂದಿದೆ. ಅವರು ತಾಯಿಯವರು ಹೊಳೆಗೆ ಹೋಗ್ತಾ ಅಂತ ಹೇಳಿದ್ರು ಅಂತೇಳಿ, ಮತ್ತು ನನಗೆ ಸ್ವಲ್ಪ ಕೆಲಸ ಇತ್ತಂತೇಳಿ ಬಂದಿದ್ದೆ. ಅವರು ನಾವು ಬರೋ ತನಕ ಈ ಥರ ಅನಾಹುತ ಆಗಿದೆ ಸರ್. ಏನಿದೆ ತಾಯಿ ನಿಮ್ಮ ಹತ್ರ ಏನು ಹೇಳಿದ್ರು, ಹೇಗೆ ಆಯಿತು? ನಾನು ಅಂದರೆ ಕಳೆನೆಟ್ಟಿ ಹೋಗ್ತೆ ಮಗ, ನಮ್ಮ ಮನೆ ಬರ್ತೆ ಮಗ ಕೇಳಿದ್ರು. ನಾ ಅಡ್ಡಿಲ್ಲ ಅಮ್ಮ ಅಂತ ಹೇಳಿದೆ. ನಾ ಬರೋ ತನಕ ಕಾದು ನೋಡ್ರೆ ಈ ಥರ ಆಗಿದೆ ಸರ್. ಅಂದರೆ ನಿಮ್ಮ ತಾಯಿ ಹೇಗೆ ನೀರು ಹೇಗೆ ಬಂತು ಅಂತ ಹೇಳಿದ್ರು? ಸಡನ್ ಆಗಿ ಬಂತ? ಸಡನ್ ಆಗಿ ಅವ್ರು ಹೇಳಿದ್ರು ಎಲ್ಲ ಆಗಿತ್ತು ಅಮ್ಮ. ನಾ ಕೇಳಿದಾಗ ಅಮ್ಮ ನೀನು ಫಸ್ಟೇ ನೀರಿತ್ತ? ಇಲ್ಲ ಮಗ, ಫಸ್ಟ್ ಬಿಟ್ಟಿತ್ತು, ಬಿಟ್ಟು ಹೆಕ್ಕಿ ತುಂಬಿ ಬರುವತ್ತಿಗೆ ಒಂದೇ ಸರಿಗೆ ಸಡನ್ ಆಗಿ ನೀರು ಬಂತು ಮಗ. ಎಂತ ಮಾಡ್ಲಿಕ್ಕೂ ಆಗಲಿಲ್ಲ. ಆದರೂ ಹೇಳಿದೆ ಮಗ ನೀರು ಬಂತಲ್ಲ ಬೆಟ್ಟಕ್ಕೆ ಹೋಗೋಣ ಇಟ್ಟು. ಇಲ್ಲ ಇದು ನೀರಲ್ಲ ಅಲ್ಲ ಅಂದರು. ಆದರೂ ಒಂದು ಸರ್ತಿಗೆ ಸಡನ್ ಆಗಿ ಬಂತು ಮಗ. ಎಂತ ಮಾಡಲಿಕ್ಕೆ ನಾ ಸ್ವಲ್ಪ ಈಜಾಡ್ತಂತ ಬಂದೆ. ಆದರೂ ಚಿಕ್ಕಮ್ಮಂದಿರನ್ನ ಹಿಡ್ಕೊಂಡೆ, ಆದರೂ ಅವ್ರಿಗೆ ಆಗಲಿಲ್ಲ ನನಗೆ. ನಾನು ಮತ್ತೊಂದು ಚಿಕ್ಕಮ್ಮ ದೋಣಿಯರು ಬಂದು ಕಾಪಾಡ್ಬೋದು ಅಷ್ಟೇ. ನಿಮಗೆ ಹೇಗೆ ಮಾಹಿತಿ ಸಿಗ್ತದೆ? ಅದು ತಾಯಿ ಹೇಳಿದ್ರು ಸರ್. ಓಕೆ. ತಾಯಿ ನಿನ್ನೆ ಎಚ್ಚರ ಆದ ಮನೆ ಹೇಳ್ರು, ಅಮ್ಮ ಹೆಂಗಾಯಿತು ನೀವು ಹೋದರಲ್ಲ ಅಮ್ಮ ಅಂತ ಹೇಳಿದಕ್ಕೆ. ಇಲ್ಲ ಮಗ ನೀರು ಹೆಂಗೆ ಬರ್ತಾ ನೀರಲ್ಲ ಮಗ, ಸಡನ್ನಾಗಿ ಬಂತು, ಎಂತ ಮಾಡಲಿಕ್ಕಾಗಲಿಲ್ಲ ಅಂತ ಹೇಳಿದ್ರು. ನೀವೊಂದು ಹೆಂಗೆ ಬಂದೆ ಅಂತ ನಂಗೆ ದೇವರೇ ಕಾಪಾಡ್ದಮ್ಮ ಮಗ. ಎಲ್ಲರೂ ನಾನು ಇದು ಬರೋಕೆ ಸಾಧ್ಯನೇ ಇಲ್ಲ ಅಂತೇಳಿ. ಎಷ್ಟು ಜನ ಮೇಲೆ ಬಂದವರು? ಬಂದವರು 3 ಜನ ಸರ್. 3 ಜನ ಬಂದಿದ್ದಾರೆ. ಒಂದು ಚಿಕ್ಕಮ್ಮ, ಒಂದು ಅತ್ತಿಗೆ, ನನ್ನ ತಾಯಿ, 3 ಜನ ಬಂದಿದ್ದಾರೆ. ಮತ್ತು 11 ಜನ ತಿಳ್ಕೊಂಡಿದ್ದಾರೆ. ಅವರೆಲ್ಲ ನಿಮ್ಮ ಫ್ಯಾಮಿಲಿಯವರು? ಫ್ಯಾಮಿಲಿಯವರು ಸರ್, ಒಂದೇ ಕುಟುಂಬದವರು ಸರ್, ಒಂದೇ ಕುಟುಂಬ. ಭಾಳ ದುಃಖ ಆಗ್ತದೆ. ದುಃಖ ಅಂದರೆ ಹೇಳೋಂಗಿಲ್ಲ. ನನ್ನ ಚಿಕ್ಕದೊಂದು ಅನ್ನತ್ತೆ. ಅವ್ರಿಗೆ ತಂದೆನೂ ಇಲ್ಲ ಆಗಿತ್ತು, ತಾಯಿ ಒಂದಿತ್ತು. ಈಗ ತಾಯಿನೂ ಕಳ್ಕೊಂಡು 4 ಜನ ಮಕ್ಕಳಿದ್ದಾರೆ. ಆ ಮಕ್ಕಳದಂದೇ ಹೋಗಿ ಕಷ್ಟ. 3 ಜನ ಹೆಣ್ಮಕ್ಳು, ಒಂದು ಹುಡುಗಗೆ ಈಗ 13 ವರ್ಷ. ಫಸ್ಟ್ ಹುಡುಗಿಗೆ ಒಂದು 18 ವರ್ಷ, ಎರಡನೇ ಹುಡುಗಿಗೆ ಒಂದು 16-17 ವರ್ಷ, ಮೂರನೇ ಹುಡುಗಿ 9ನೇ ಕ್ಲಾಸ್, ಒಂದು 15 ವರ್ಷ. ತುಂಬ ಕಷ್ಟ ಆಗ್ತದೆ ಅವ್ರದ್ದೇ, ತುಂಬ ಕಷ್ಟ ಆಗ್ತದೆ. ಹೇಗಿತ್ತು ಸರ್? ಅಂದರೆ ಆ ದೋಣಿ ಅಲ್ಲೇ ಇದ್ದಿತ್ತು? ಇಲ್ಲಂತೆ, ಆ ಹುಡುಗ ಅಲ್ಲೆಲ್ಲೇ ಕೂತವನಂತೆ. ಆ ಹುಡುಗ ಇವರು ಹಿಂಗೆ ಕೈ ಇಜ್ಜುತ್ತ ಬಂದ ನೋಡ್ಕಂಡು ಆ ಹುಡುಗ ಬಂದು ಇವ್ರು ಕಾಪಾಡು. ಇವ್ರು ಕೂಗ್ರಂತೆ ಸರ್, ನನ್ನ ಕಾಪಾಡಿ ಅಂತ ಕೂಗಿದ ತಕ್ಷಣ ಇವ್ರು 2 ಜನ ದಡ ಸೇರಿಸಿದ್ದಾರೆ. ದಡ ಸೇರಿಸ್ಮೇಲೆ ಆ ಬಾಡಿ ಅವ್ರ ನೆಲ ತಕ್ಕ ಬಂದಿದ್ದಾರೆ. ಆದರೆ ಅವರು ನೀರು ಕುಡಿಲಿಲ್ಲ, ಸಡನ್ ಆಗಿ ಪ್ರಾಣ ಹೋಗಂಗಾಯ್ತು ಸರ್. ಸಡನ್ ಆಗಿ ಇದು ಮಾಡ್ರು ನೀರೆಂತ ಬರಲಿಲ್ಲ ಅಂತ. ಅದ್ರ ಚಿಕ್ಕಮ್ಮದಿರೆಲ್ಲ ಸಡನ್ ಆಗಿ ಪ್ರಾಣ ಹೋಗಂಗಾಯ್ತು. ಭಾಳ ದುಃಖ ಆಗ್ತದೆ ಒಂದೇ ಫ್ಯಾಮಿಲಿ. ಅದೇ ದುಃಖ ಅಂದ್ರೆ ಹೇಳೋಕ್ಕಾಗೋದಿಲ್ಲ ಸರ್. ಅನಾಥ ಆಗೋದ್ರು ಸರ್. ಎಲ್ಲರೂ ತಾಯಿನ ಕಳ್ಕೊಂಡಂಗಾಯ್ತು.
ಯಾರು ಇದಿಲ್ಲ, ಎಲ್ಲ ಸಣ್ಣ ಸಣ್ಣ ಮಕ್ಕಳು, ಎಲ್ಲ ಸಣ್ಣ ಮಕ್ಕಳು ಸರ್. ಮತ್ತೊಂದು ಚಿಕ್ಕಮ್ಮಂದು 1ನೇ ಕ್ಲಾಸ್ 2ನೇ ಕ್ಲಾಸ್ ಏನೋ ಮಕ್ಕಳು, ಎಲ್ಲ ದುಃಖ. ಆದ್ರೆ ನನ್ನ ಚಿಕ್ಕಮ್ಮ ಅನ್ನತಾವೆ ಮಕ್ಕಳು ಯಾರು ಇಲ್ಲ, ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ, ಅನ್ನತಾವೆ ಅವ್ರದ್ದೇ ಚೆನ್ನಾಗಿ ದುಃಖ ಆಗ್ತದೆ. ಈಗ ಡಾಕ್ಟ್ರು ಹೇಗಿದೆ ಪರಿಸ್ಥಿತಿ ಅಂತ ಹೇಳಿದ್ರು ನಿಮ್ಮ ಅಮ್ಮಂದು? ಈಗ ಬರಲಿಲ್ಲ ಸರ್, ನಿನ್ನೆ ನಾರ್ಮಲ್ ಇದೆ, ಆರಾಮಿದ್ದಾರೆ ಅಂತ ಹೇಳಿದ್ದಾರೆ ಸರ್. ಈಗ ಬಂದ ಮೇಲೆ ನೋಡಬೇಕು ಸರ್. ಇಂಟು ಬಂದ ಮೇಲೆ ಏನಂದರೆ ಎಕ್ಸ್ರೇ ಎಲ್ಲ ತೆಗೆದಿದ್ದಾರೆ, ನೋಡ್ಬೇಕು ಎಕ್ಸ್ರೇ ಮೇಲೆ ಏನಿದೆ. ಅಲ್ಲಿ ಅಂತ್ಯ ಸಂಸ್ಕಾರ ಎಲ್ಲ ರೆಡಿ ಆಗ್ತಿದೆಯಾ ಅಂತ? ಅಲ್ಲಿ ಅಂತ್ಯ ಸಂಸ್ಕಾರ ರೆಡಿ ಆಗ್ತಿದೆ. ಒಂದು ಬಾಡಿ ಸಿಕ್ಕಿಲ್ಲ ಅಂತ ಇವತ್ತು ಬೆಳಗ್ಗೆ ಸಿಕ್ಕಿದೆ. ಓಕೆ. ಹಾಂ, ಚಿಕ್ಕಪ್ಪನವರು ಸಿಕ್ಕಿದ್ದಾರೆ. ಇಲ್ಲಿ ಅಂತ್ಯ ಹಿಂದೆ ಕುಟುಂಬದಲ್ಲಿ ಒಬ್ಬರು ಬಿಟ್ಟು 10 ಜನನ ಇದು ಮಾಡೋದು ಸರ್. ತುಂಬ ನೋವಾಗ್ತದೆ ಸರ್. ನಿಮ್ಮ ಹೆಸರು? ಶೋಭಾ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.